ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಿಮ್ಮ ಮನೆ ಮಗ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶಶಾಂಕ್ ಮಾತಾಡ್ತಾ ಇರೋದು. ಇವತ್ತಿನ ಬಗ್ಗೆ ಎಲ್ಲರಿಗೂ ಶಿವರಾತ್ರಿ ಅಂದರೆ ಏನು, ಮತ್ತು ಈ ಒಂದು 2025ನೇ ಒಂದು ಇಸ್ವಿಯಲ್ಲಿ ಯಾವತ್ತು ಶಿವರಾತ್ರಿ ಬಿದ್ದಿದೆ, ಯಾವ ತಿಥಿಯಲ್ಲಿ ಬಿದ್ದಿದೆ, ಮತ್ತು ಅದರ ಬಗ್ಗೆ ಒಂದು ಫುಲ್ಲು ಅಲ್ಲದೆ ಒಂದು ಸ್ವಲ್ಪ ಮೈನ್ ಪಾಯಿಂಟ್ಸ್ ಆಗಿ ನಾನು ಈ ಒಂದು ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ನೀವು ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಆ್ಯಕ್ಚುಲಿ ನಾನು ಹೇಳೋದೇ ಕಮ್ಮಿ ಪಾಯಿಂಟ್ಸ್, ಮೈನ್ ಮಾತ್ರ. ಅದರಿಂದ ಹೆಂಗೆ ಪೂಜೆ ಮಾಡ್ಕೊಬೇಕು, ಯಾವ ಟೈಮಲ್ಲಿ ಮಾಡ್ಕೊಬೇಕು ಅನ್ನೋದನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಏನಂತಂದರೆ ಶಿವರಾತ್ರಿ. ಶಿವ ಅಂದರೆ ಯಾರು? ಶಿವ ಅಂದರೆ ರುದ್ರನೇ ಶಿವ ಅಂತಾರೆ. ಈ ಒಂದು ದಕ್ಷಿಣ ಕನ್ನಡ ಇಲ್ಲಾಂದರೆ ದಕ್ಷಿಣ ಭಾರತ ಕಡೆ ಯಾವ ಥರ ಅಂತಾರೆ, ಉತ್ತರ ಭಾರತ ಕಡೆ ಹೆಂಗಂತಾರೆ ಅಂದರೆ, ದಕ್ಷಿಣ ಭಾರತ ಕಡೆ ಬಂದ್ಬಿಟ್ಟು ಶಿವ ಅಂತಾನೆ ಕರೀತಾರೆ, ಉತ್ತರ ಭಾರತ ಕಡೆ ರುದ್ರ ಅಂತ ಕರೀತಾರೆ ತುಂಬ ಜನ ಹೇಳ್ಬೇಕಂತಂದರೆ. ಹಾಗೆ ಇನ್ನೊಂದು ಏನಂದರೆ, ಈ ಒಂದು 2025 ಎಷ್ಟೇ ತಾರೀಕು ಬಿದ್ದಿದೆ ಅಂದರೆ ಫೆಬ್ರವರಿ 26ನೇ ತಾರೀಕು ಬುಧವಾರದಂದು ಈ ಒಂದು ಶಿವರಾತ್ರಿ ಅನ್ನೋದು, ಮಹಾಶಿವರಾತ್ರಿ ಅನ್ನೋದು ಬಂದಿದೆ ಈ ಒಂದು ವರ್ಷದಲ್ಲಿ. ಆ್ಯಕ್ಚುಲಿ ಶಿವರಾತ್ರಿ ಅನ್ನೋದು ಭಾನುವಾರ ಆಗಲಿ ಅಥವಾ ಈ ಒಂದು ಮಂಗಳವಾರ ಆಗಲಿ ದಿನದಲ್ಲಿ ಬಂದರೆ ತುಂಬ ಶ್ರೇಷ್ಠವಾದಂಥ ಒಂದು ಶಿವರಾತ್ರಿ. ಆದ್ದರಿಂದ ತುಂಬ ಅವತ್ತಿನ ದಿವಸ ಮಾಡಿದ್ರೆ ಎಷ್ಟು ನಮಗೆ ಪುಣ್ಯ ಅನ್ನೋದಕ್ಕಿಂತ ನಮಗೆ ಒಂದು ಈಗಿನ ಜನ್ರೇಷನ್ಗೆ ಪುಣ್ಯ ಪಾಪ ಅನ್ನೋದಕ್ಕಿಂತ ಮೈ ನೆಮ್ಮದಿ ಅನ್ನೋದು ಬೇಕಲ್ಲ, ಆ ನೆಮ್ಮದಿ ಅಂತಕ್ಕಂಥ ಸಿಕ್ಕುತ್ತೆ. ಅಂದರೆ ಇವಾಗ ಸಿಗಲ್ಲ ಅಂತಲ್ಲ, ಬಟ್ ಆ ಒಂದು ದಿನ ಬಂದರೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು. ಅದೇ ಥರ ಯಾವ ಒಂದು ತಿಥಿ ದಿನ ಬಿದ್ದಿದೆ ಅಂದರೆ ತ್ರಯೋದಶಿ ಅನ್ನೋ ಒಂದು ತಿಥಿ ದಿನದ ಬಿದ್ದಿದೆ. ಮತ್ತು ಅದೇ ಥರನೇ ಕೃಷ್ಣ ಪಕ್ಷ ಮಾಘ ಮಾಸ ಅನ್ನೋ ಈ ಒಂದು ತಿಥಿ ದಿನದಲ್ಲಿ ಮಾಸದಲ್ಲಿ ಬಂದಿರತಕ್ಕಂಥ ಈ ಒಂದು ಶಿವರಾತ್ರಿ. ಇದರಲ್ಲಿ ಶಿವರಾತ್ರಿ ಯಾಕಪ್ಪ ಮಾಡಬೇಕು, ಯಾಕೆ ಶಿವರಾತ್ರಿ ಮಾಡ್ತಾರೆ ತುಂಬ ಜನ, ಎಲ್ಲರಿಗೂ ಡೌಟ್ ಇದೆ. ಈ ಒಂದು ಶಿವರಾತ್ರಿ ಅಂತಕ್ಕಂಥದ್ದು ಏನಂದರೆ, ಈ ಒಂದು ಶಿವ ಅನ್ನೋದು ಒಂದು ನಮ್ಮ ಥರ ಒಂದು ಮನುಷ್ಯನ ಥರ ಇರ್ತಾನೆ, ಬಟ್ ಅದೇ ಒಂದು ದೇವರ ಥರ ಒಂದು ಲಿಂಗ ಅನ್ನೋ ರೂಪದಲ್ಲಿ ಬದಲಾವಣೆ ಆಗೋ ಒಂದು ಸಮಯವನ್ನು, ಆ ಒಂದು ದಿನವನ್ನು ಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ತುಂಬ ವಿಶೇಷವಾಗಿರ್ತಕ್ಕಂಥದ್ದನ್ನು ಶಿವರಾತ್ರಿ ಅಂತ ತುಂಬ ಜನ ಮಾಡ್ತಾರೆ. ಅದೇ ಥರನೇ ಈ ಒಂದು ಶಿವರಾತ್ರಿಗೆ ಯಾಕೆ ಉಪವಾಸ ಇರಬೇಕು, ಯಾಕೆ ತುಂಬ ಜನ ಮಾಡ್ತಾರೆ ಅಂದರೆ, ಈ ಒಂದು ಶಿವರಾತ್ರಿ ಅಂತ ಒಂದು ಹೊತ್ತು ಉಪವಾಸ ಆಗಲಿ, ಒಬ್ಬೊಬ್ಬರು ಯಾಕಂದ್ರೆ ಇವಾಗಿರೋ ಒಂದು ಜನ್ರೇಷನ್ ಡಯಾಬಿಟಿ ಪೇಷಂಟ್ಸ್ ಎಲ್ಲ ಇರ್ತಾರೆ. ಬಟ್ ಏನಂದರೆ 3 ಹೊತ್ತು ಉಪವಾಸ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಂದರೆ ಮಿನಿಮಮ್ 1 ಹೊತ್ತನ್ನು ಉಪವಾಸ ಮಾಡಿ ಆತನಿಗೆ ಪೂಜೆ ಮಾಡಿ. ಆತನಿಗೆ ಇನ್ನೊಂದು ಇದರಲ್ಲಿ ಮೈನ್ ಪಾಯಿಂಟ್ ಏನಂದರೆ, ಆತನು ಎಲ್ಲ ದೇವತೆಗಳ ಥರ ಎಲ್ಲರೂ ಏನು ಮಾಡ್ತಾರೆ, ಸುಗಂಧವಾಗಿರ್ತಕ್ಕಂಥದ್ದನ್ನು, ವಾಸನೆ ಭರಿತವಾಗಿ ಅಂದರೆ ಸುವಾಸನೆ ಇರ್ತಕ್ಕಂಥದ್ದನ್ನು ತುಂಬ ಪ್ರೀತಿ ಪಡ್ತಾರೆ, ಅಂದರೆ ಇಷ್ಟಪಡ್ತಾರೆ. ಅದೇ ಥರನೇ ಈ ಒಂದು ಶಿವ ಅಂತಂದರೆ ತುಂಬ ಏನಂದರೆ ಬಿಲ್ಪತ್ರೆ ಅದಕ್ಕೆ ವಾಸನೆ ಇರುತ್ತಾ, ಇರಲ್ಲ. ಗಂಧ ಬಳಸಲ್ಲ. ಇದು ಯಾವುದು ವಿಭೂತಿಗೆ ವಾಸನೆ ಇರುತ್ತಾ, ಇಲ್ಲ. ಮತ್ತು ರುದ್ರಾಕ್ಷಿ ಹೂವು ವಾಸನೆ ಇರ್ತಕ್ಕಂಥದ್ದ, ಇಲ್ಲ. ಅದೇ ಥರನೇ ನೀರು ವಾಸನೆ ಬರುತ್ತಾ, ಹಾಲು ವಾಸನೆ ಬರುತ್ತಲ್ಲ, ಆತನೆಲ್ಲ ಪ್ರತಿಯೊಂದು ವಾಸನೆ ಇಲ್ಲದೆ ಇರ್ತಕ್ಕಂಥದ್ದನ್ನೇ ಮಾತ್ರನೇ ಬಳಸೋವಂಥವನು ಯಾರು? ಶಿವನೇ ಏಕೈಕ ಅಂತಂದರೆ ಶಿವ ಮಾತ್ರನೇ. ಅದೇ ಥರನೇ ಈ ಒಂದು ಶಿವರಾತ್ರಿ ಟೈಮಲ್ಲಿ ಈ ಒಂದು 2025 ಫೆಬ್ರವರಿ 26ನೇ ತಾರೀಕು ಯಾವತ್ತಂದರೆ, ಈ ಒಂದು ಮಧ್ಯರಾತ್ರಿನೇ ಒಂದು ಶಿವರಾತ್ರಿ ದಿವಸ ರಾತ್ರಿ 12 ಗಂಟೆ 8 ನಿಮಿಷದಿಂದ 12:57 ಒಳಗಡೆ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಸಮಯ. ಹಂಗಂದ್ಬಿಟ್ಟು ಬೆಳಗ್ಗೆ ಮಾಡಬಾರ್ದು ಅಂತಲ್ಲ, ಬೆಳಗ್ಗೆನೂ ಮಾಡಿ ಉಪವಾಸ ಇರಿ ನೀವು. ಮತ್ತು ರಾತ್ರಿ ಮೈನ್ ಇದರಲ್ಲಿ ಜಾಗರಣೆ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಏನೇನು ನಮ್ಮ ಒಂದು ಲೈಫಲ್ಲಿ, ನಮ್ಮ ಒಂದು ಜೀವನಕ್ಕೆ ಒಂದು ನೆಮ್ಮದಿ ಒಂದು ಬೇಕಂತಂದರೆ ಎಲ್ಲರೂ ಏನಂತಾರೆ, ಮೋಕ್ಷ ಬೇಕು ಅದಕ್ಕೆ ಮಾಡೋದು ಅಂತಂತಲ್ಲ, ಅದ್ರ ಜೊತೆಗೆ ನಮ್ಗೆ ಇರೋರ್ಗು ನೆಮ್ಮದಿ ಅನ್ನೋದು ಬೇಕಲ್ಲ. ಆ ನೆಮ್ಮದಿ ಸಿಕ್ಕಬೇಕಂದ್ರೆ ಆ ಒಂದು ಶಿವರಾತ್ರಿ ಒಂದು ದಿನ ಜಾಗರಣೆಯಿಂದ ಇದ್ದು ಆತನಿಗೆ ಇಷ್ಟವಾದಂಥ ಸಮರ್ಪಣೆ ಮಾಡಿ, ಆತನಿಗೆ ಇಷ್ಟವಂತ ಒಂದು ನೀರು ಅದೆಲ್ಲ ಅದರಲ್ಲಿ ಅಭಿಷೇಕ ಮಾಡಿ, ಒಂದು ತಟ್ಟೆಯಲ್ಲಿ ಒಂದು ವಿಗ್ರಹ, ಗಣಪತಿ ವಿಗ್ರಹನೋ, ಆತನಿಗೆ ಫಸ್ಟ್ ನಾವು ಮಾಡ್ಬೇಕಾದ್ರೆ ಗಣಪತಿನೇ ಅಲ್ಲ, ನಾವು ಏನೇ ಒಂದು ಪ್ರಾರಂಭ ಮಾಡ್ಬೇಕಂತ ಪೂಜೆ, ಅದೇ ಥರ ಒಂದು ಗಣಪತಿ ಇಟ್ಟು, ಮತ್ತು ಆತನ ಶಿವದ ಲಿಂಗ ಇಲ್ಲ ಅಂದ್ರೂ ಆ ಗಣಪತಿ ಒಂದು ಇಟ್ಟಿರ್ತಲ್ಲ, ಅದರ ತಟ್ಟೆ ಕೆಳಗಡೆ ಈ ಒಂದು ಬಿಲ್ಪತ್ರ ಬರುತ್ತಲ್ಲ, ಅದನ್ನ ಇಟ್ಬಿಟ್ಟು ಪೂಜೆ ಮಾಡಿ ಎಷ್ಟು ತುಂಬ ಶ್ರೇಷ್ಠ ಆಗಿರುತ್ತೆ. ಅದೇ ಥರನೇ ಈತನಿಗೆ ಶಿವನಿಗೆ 2 ಥರ ಮುಖ ಇದೆ. ಯಾವ್ಯಾವುದು ಅಂತಂದರೆ, ಶಿವನಿಗೆ ಮೊದಲನೇದಾಗಿ ಅದರಲ್ಲಿ 2 ಮುಖ, ಅದರಲ್ಲಿ ಒಂದನೇದು ಬಂದ್ಬಿಟ್ಟು ಘೋರ ಮುಖ, ಇನ್ನೊಂದು ಬಂದ್ಬಿಟ್ಟು ಅಘೋರ ಮುಖ ಅಂತ ಅಂದ್ಬಿಟ್ಟು. ಅದರಲ್ಲಿ ಈ ಒಂದು ಏನಾಗುತ್ತೆ, ಈ ಒಂದು ಘೋರ ಮುಖದಲ್ಲಿ ಬಂದ್ಬಿಟ್ಟು 2 ಥರ ಏನಂತಂದರೆ, ಒಂದು ಭಸ್ಮದ
ಭಸ್ಮದ ಮುಖ ಒಂದು, ಇನ್ನೊಂದು ಬಂದ್ಬಿಟ್ಟು ತಾಂಡವೇಶ್ವನ ಮುಖ ಅನ್ನೋದು ನೋಡಿರ್ತೀರ. ಅದೇ ಥರನೇ ಈ ಅಘೋರ ಅನ್ನೋದು ಶಾಂತ ರೂಪ, ಶಾಂತ ಸ್ವಭಾವ ಉಳ್ಳಂಥವನು. ಆ ಒಂದು ರೂಪದಲ್ಲಿ ಯಥೇಚ್ಛವಾಗಿ ನೋಡಿರ್ತಕ್ಕಂಥದ್ದು ನಾವೆಲ್ಲನೂ ಯಾರೋ ಶಿವನ ಅವತಾರದಲ್ಲಿ. ಎಲ್ಲ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಶಿವರಾತ್ರಿಗೆ ಹೋಗ್ತಾರೆ, ಹೋಗಿ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಬಂದ್ಬಿಡ್ತಾರೆ. ಒಂದು ನಿಮಿಷ ಸಹ ಅಟ್ಲೀಸ್ಟ್ ಕಾಲನ ಆ ಭಗವಂತನ ಒಂದು ಸೇವೆ ಸ್ಮರಣೆ ಮಾಡಿಕೊಂಡು ನಾವು ಬಂದಿದ್ದಲ್ಲಂದರೆ ನಮ್ಮ ಕಷ್ಟಗಳೆಲ್ಲ ಆದಷ್ಟು ಪರಿಹಾರ ಆಗೋಕ್ಕೆ ಒಂದು ಅನುಕೂಲ ಅನ್ನೋದು, ಎಲ್ಲೋ ಒಂದು ದಾರಿ ಅನ್ನೋದು ತೋರಿಸ್ಕೊಂಬರ್ತದೆ. ಅದೇ ಥರನೇ ಈ ಒಂದು ಮಹಾಶಿವರಾತ್ರಿ ಅನ್ನೋದು ತುಂಬ ಶ್ರೇಷ್ಠ ಪ್ರೀತಿಕರವಾದಂಥದ್ದು ಆಗಿರೋದ್ರಿಂದ ಈ ಒಂದು ಶಿವರಾತ್ರಿನ ಯಾರು ತಪ್ಪದೆ ಈ ಒಂದು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್, ಒಂದು ಸಣ್ಣದಾಗಿ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಮುಖಾಂತರವಾಗಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಸಿ ಯು, ಬಾಯ್.